ನಮಸ್ತೆ ಎಲ್ರಿಗೂ. ನಾನಿವತ್ತು ಹಲಸಿನ ಹಣ್ಣಿನ ಕಡುಬು ರೆಸಿಪಿ ತೋರಿಸ್ತಾ ಇದ್ದೀನಿ. ಈಗಂತೂ ಹಲಸಿನ ಹಣ್ಣಿನ ಸೀಸನ್ನು. ಬೆಂಗಳೂರಲ್ಲಂತೂ ಎಲ್ಲ ಕಡೆ ಗಾಡಿಗಳಲ್ಲಿ ಹಲಸಿನ ಹಣ್ಣು ಇಟ್ಕೊಂಡಿರ್ತಾರೆ. ಒಂದು ದೊಡ್ಡ ಹಲಸಿನ ಹಣ್ಣು ತಂದರೆ ಖಾಲಿ ಆಗೋದೇ ಇಲ್ಲ, ಫ್ರಿಜ್ಜಲ್ಲಿ ಹಾಗೇ ಇರುತ್ತೆ. ಈ ರೀತಿ ಇಡ್ಲಿ ಮಾಡಿದ್ರೆ ತುಂಬ ಚೆನ್ನಾಗೂ ಇರುತ್ತೆ, ಟೇಸ್ಟಿಯಾಗೂ ಬರುತ್ತೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನಾನು ಬೆಳಗ್ಗೆ ತಿಂಡಿಗಾದರೂ ಮಾಡ್ಕೋಬೋದು, ಸಂಜೆ ರಾತ್ರಿ ಊಟಕ್ಕೆ ಬಿಸಿ ಬಿಸಿಯಾಗಿ ಒಂದು ಮಾಡ್ಕೊಂಡು ಒಂದು ಚಟ್ನಿ ಮಾಡಿಕೊಂಡು ತುಂಬ ಚೆನ್ನಾಗಿರುತ್ತೆ. ಈ ಹಲಸಿನ ಹಣ್ಣಿನ ತೊಳೆನ ಒಂದು ಬಟ್ಲಷ್ಟು ತೊಗೊಂಡು ಮಿಕ್ಸಿಗೆ ಹಾಕ್ಕೋಬೇಕು. ಅದಕ್ಕೆ ಒಂದು ಇಡಿಯಷ್ಟು ಕಾಯಿ ತುರಿನ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೋಬೇಕು. ಇದನ್ನು ಫೈನ್ ಪೇಸ್ಟಾಗಿ ನುಣ್ಣಗೆ ಇದನ್ನು ಹಲಸಿನ ಹಣ್ಣನ್ನು ಫಸ್ಟು ಹಾಕಿ ನಾವು ನುಣ್ಣಗೆ ರುಬ್ಕೊಂಡ್ರೆ ತೊಳೆಗಳು ನಮಗೆ ಸಿಕ್ಕೋದಿಲ್ಲ. ಆಮೇಲೆ ಕಲರ್ ಕೂಡ ಹಳದಿಯಾಗಿ ನಾವು ಏನು ಕಲರ್ಸ್ ಆ್ಯಡ್ ಮಾಡೋದು ಬೇಡ, ಹಲಸಿನ ಹಣ್ಣಿಂದ ಕಲರ್ ಬರುತ್ತೆ, ತುಂಬ ಚೆನ್ನಾಗೂ ಇರುತ್ತೆ ಕಲರ್ ಮಾತ್ರ. ಇದಕ್ಕೆ ಒಂದು 4-5 ಗಂಟೆ ನೆನೆಸಿಟ್ಕೊಂಡಿರೋ ಅಕ್ಕಿ, ಇದಕ್ಕೆ ದಪ್ಪಕ್ಕಿನಾದರೂ ಹಾಕ್ಬೋದು ಅಥವಾ ಊಟದಕ್ಕಿ ಸೋನಾ ಮಸೂರಿ ಅಕ್ಕಿನಾದರೂ ಹಾಕ್ಕೋಬೋದು. ಮುಂಚೆನೇ ಬೆಳಗ್ಗೆನೇ ತೊಳೆದು ನಾನು ಇಟ್ಕೊಂಡಿದ್ದೆ, ನಾನಿಲ್ಲಿ ಸಂಜೆಗೆ ಮಾಡ್ತಾಯಿದ್ದೀನಿ. ಹಾಗಾಗಿ ಇದನ್ನು ರವೆ ಥರ ತುಂಬ ನುಣ್ಣಗೆ ರುಬ್ಕೊಳ್ಳೋದು ಬೇಡ, ರವೆ ಥರ ರುಬ್ಕೊಂಡು ಈ ಹಲಸಿನ ಹಣ್ಣು ರುಬ್ಕೊಂಡಿರೋದು ಹಾಕ್ಕೊಂಡಿದ್ದೀವಲ್ಲ ಅದಕ್ಕೇ ಹಾಕ್ಕೊಂಡು ಈ ಕಡುಬನ್ನು ಅರ್ಶಿಣದೆಲೆ ಅಥವಾ ಬಾಳೆದೆಲೆಲೆಲ್ಲ ಕಟ್ಬೋದು. ಅರ್ಶಿಣದೆಲೆಯಲ್ಲಿ ಕಟ್ಟಿದ್ರಂತೂ ಅದ್ರ ಟೇಸ್ಟೇ ಬೇರೆ, ತುಂಬ ಚೆನ್ನಾಗಿರುತ್ತೆ. ಈ ಬೆಂಗಳೂರಲ್ಲೆಲ್ಲ ಎಲ್ಲಿ ಹುಡ್ಕೊಂಬರೋಕ್ಕಾಗತ್ತೆ, ಬಾಳೆದೆಲೆ ಸಿಗುತ್ತೆ, ಬಟ್ ಅಷ್ಟೊಂದೆಲ್ಲ ಟೈಮ್ ಇರೋಲ್ಲ ಹುಡ್ಕೋಕ್ಕೆ. ಅದಕ್ಕೋಸ್ಕರನೇ ಹಾಗೆ ಮಾಡ್ತಾಯಿದ್ದೀನಿ. ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಇಡ್ಲಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ನೀಟಾಗಿ ಕಲಿಸ್ಕೋಬೇಕು. ಇದನ್ನು ನಾವೀಗ ಇಡ್ಲಿ ತಟ್ಟೆನಲ್ಲಿ ತುಪ್ಪ ಹಚ್ಚಿ ಇಟ್ಟು ಬೇಯಿಸ್ತಾ ಇದ್ದೀನಿ. ಮಾಮೂಲಿ ಇಡ್ಲಿ ಹೇಗೆ ಬೇಯಿಸ್ತೀನೋ ಅದೇ ರೀತಿ ಬೇಯಿಸ್ತಾ ಇದ್ದೀನಿ. ಇಡ್ಲಿ ಸ್ಟ್ಯಾಂಡಿಗೆ ತುಪ್ಪ ಹಚ್ಕೋತಾ ಇದ್ದೀನಿ. ತುಪ್ಪ ಜಾಸ್ತಿ ಹಚ್ಚಿದಷ್ಟು ಒಳ್ಳೆ ಫ್ಲೇವರ್ ಇರುತ್ತೆ. ತುಪ್ಪ ಹಚ್ಕೊಂಡು ಕುಕ್ಕರಲ್ಲಿ ನೀರು ಕಾಯಕ್ಕೆ ಇಟ್ಟಿದ್ದೀನಿ. ಈ ಇಡ್ಲಿ ಸ್ಟ್ಯಾಂಡಿಗೆಲ್ಲ ಹಚ್ಕೊಂಡು ಸೇಮ್ ಇಡ್ಲಿ ಹೇಗೆ ಬೇಯಿಸ್ತೀನೋ ಅದೇ ರೀತಿಯೇ ಈ ಕಡುಬನ್ನ ಬೇಯಿಸ್ಕೊತಾ ಇದ್ದೀನಿ. ಇದನ್ನು ಬೇಕಾದರೆ ತಟ್ಟೆ ಇಡ್ಲಿ ಸ್ಟ್ಯಾಂಡಲ್ಲೂ ಮಾಡ್ಕೋಬೋದು, ಅದು ತುಂಬ ಚೆನ್ನಾಗಿ ಬರುತ್ತೆ. ಇದು ತಿನ್ನಬೇಕಾದ್ರೆ ಒಳ್ಳೆ ಹಲಸಿನ ಹಣ್ಣಿನ ಫ್ಲೇವರು, ಲೈಟ್ ಸ್ವೀಟ್ನೆಸ್ ಕೊಡ್ತಾ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಹಲಸಿನ ಹಣ್ಣು ಸ್ವೀಟ್ ಮೇಲೆ ಡಿಪೆಂಡ್ ಆಗುತ್ತೆ. ಹಲಸಿನ ಹಣ್ಣು ತುಂಬ ಸ್ವೀಟ್ ಇದ್ದರೆ ಇಡ್ಲಿನೂ ತುಂಬ ಸ್ವೀಟ್ ಬರುತ್ತೆ. ನಮ್ಮದು ಹಲಸಿನ ಹಣ್ಣು ಅಂಥ ಸ್ವೀಟ್ ಇರಲಿಲ್ಲ, ಹಾಗಾಗಿ ಸ್ವಲ್ಪ ಸ್ವೀಟ್ ಇತ್ತು. ಇದಕ್ಕೆ ಕಡಲೆಕಾಳು ಸಾರು, ಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಬರೀ ಕಾಯಿ ಚಟ್ನಿ ಜೊತೆಗೆ ತಿಂದ್ರೂ ಇದು ಒಳ್ಳೆ ಕಾಂಬಿನೇಷನ್ನು. ಈಗ ನಾನೆಲ್ಲ ಇಡ್ಲಿ ಹಾಕಿಬಿಟ್ಟು ಕುಕ್ಕರಲ್ಲಿ ಬೇಯಕ್ಕೆ ಇಡ್ತಾಯಿದ್ದೀನಿ. ಇಡ್ಲಿ ಮಾತ್ರ ತುಂಬ ಸಾಫ್ಟಾಗಿ, ನಾನು ಇಲ್ಲಿ ಸೋಡಾ ಏನೂ ಕೂಡ ಹಾಕಿಲ್ಲ, ಬಟ್ ಇಡ್ಲಿ ಮಾತ್ರ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿತ್ತು. ನಮ್ಮ ಮನೇಲಿ ಇರೋರೆಲ್ಲ ಇಷ್ಟಪಟ್ಟು ತಿಂದರು. ನಿಮಗೂ ಈ ರೀತಿ ಹಲಸಿನ ಹಣ್ಣಿನ ಕಡುಬು ಅಥವಾ ಹಲಸಿನ ಹಣ್ಣಿನ ಇಡ್ಲಿ ಇಷ್ಟ ಆದರೆ ನೀವು ಮನೆಯಲ್ಲಿ ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ. ಮನೇಲಿ ಇರೋರೆಲ್ಲ ಇಷ್ಟಪಟ್ಟು ತಿಂತಾರೆ. ಈ ರೀತಿ ಮನೆಯಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಮಾಡಿಕೊಟ್ರೆ ತುಂಬ ಖುಷಿಯಾಗಿ ತಿಂತಾರೆ, ಇಷ್ಟಪಟ್ಟು ತಿಂತಾರೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಆ ಮಧ್ಯ ಹಲಸಿನ ಹಣ್ಣಿನ ಫ್ಲೇವರು ಎಲ್ಲ ತುಂಬ ಚೆನ್ನಾಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನಿಲ್ಲಿ ಹಲಸಿನ ಹಣ್ಣಿನ ಇಡ್ಲಿ ಜೊತೆಗೆ ಕಡಲೆಕಾಳು ಸಾರು, ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂದರು. ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ.